ಮೋನ ನಿಂಗೆ ಅನ್ಸುತ್ತಾ ಆಯುರ್ವೇದ ವರ್ಕ್ ಆಗುತ್ತೆ ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ಗೆ ನಮ್ಮ ಜನರೇಷನ್ಗೆ ಅವ್ರು ಅದನ್ನ ಅಡಾಪ್ಟ್ ಮಾಡಕ್ ಆಗುತ್ತಾ? ಅಫ್ಕೋರ್ಸ್ ನಾನು ರಿಸರ್ಚ್ ಮಾಡೋ ಪ್ರಕಾರ ಏನಂದ್ರೆ ಟೆಕ್ನಾಲಜಿ ಎಷ್ಟೋ ಎವಾಲ್ವ್ ಆದ್ರೂ ಆಯುರ್ವೇದಕ್ಕೆ ಅದರದೇ ಆದ ಒಂದು ಹಿಸ್ಟ್ರಿ ಇದೆ. ಒಂದು 5000 ಇಯರ್ಸ್ ವರ್ಗು ಹಿಸ್ಟ್ರಿ ಇದೆ. ಎಷ್ಟೋ ಜನ ಹೇಳ್ತಾರೆ ಆಯುರ್ವೇದ ಓಲ್ಡ್ ಸೈನ್ಸ್ ಅಂತ. ಆಕ್ಚುಲಿ ಅದು ಓಲ್ಡ್ ಸೈನ್ಸ್ ಅಲ್ಲ, ಗೋಲ್ಡ್ ಸೈನ್ಸ್. ಯಾಕಂದ್ರೆ ಆಯುರ್ವೇದ ಇಸ್ ಆಲ್ಸೋ ಕಾಲ್ಡ್ ಎಸ್ ಮದರ್ ಆಫ್ ಆಲ್ ದ ಸೈನ್ಸ್. ಅಂಡ್ ಇನ್ನೊಂದೇನಂದ್ರೆ ಆಯುರ್ವೇದದಲ್ಲಿ ರಸಶಾಸ್ತ್ರ ಅಂತ ಇದೆ. ಅದ್ರ ಬೇಸ್ಡ್ ಅಲ್ಲೇನೆ ಇವ್ ನಾನು ಹೇಳಿದ್ನಲ್ಲ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್, ಅವರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಸೊ ನಾನು ರಿಸರ್ಚ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ರಿವ್ಯೂಸ್ ಹಾಕಿದ್ದಾರೆ. ಅದಾದ್ಮೇಲೆ ಪೇಷಂಟ್ ಗಳು ಕೂಡ ರಿವ್ಯೂ ಹಾಕಿದ್ದಾರೆ. ಇಲ್ಲಿ ಬಂದ್ಮೇಲೆ ಅವ್ರ ಲೈಫ್ ಚೇಂಜ್ ಆಗಿದೆ, ತುಂಬಾ ಒಳ್ಳೇದಾಗಿದೆ. ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಅವ್ರಿಗೆ ಕ್ಯಾನ್ಸರ್ ಏನಿದೆ ಅದೆಲ್ಲ ಸ್ವಲ್ಪ ರಿಡ್ಯೂಸ್ ಆಗಿದೆ ಅಂತ ಬಿಟ್ಟೆಲ್ಲ ಕೇಳಿದೀನಿ. ಸೊ ಅದನ್ನೆಲ್ಲ ನೋಡಾದ್ಮೇಲೆ ನನ್ಗೂ ಒಂದು ಕ್ಯೂರಿಯಾಸಿಟಿ. ಸೊ ದೇ 5 reasons why you should choose ಪುನರ್ಜನ್. ಪಾಯಿಂಟ್ ನಂಬರ್ 1, ಇದು ಬಂದು ಏನ್ಷಿಯಂಟ್ ಸೈನ್ಸ್. ಸೊ ಇದು ಸೆಲ್ಯುಲರ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ, ಹಾಗೆ DNA ಲೆವೆಲ್ ವರ್ಗೂ ಹೋಗಿ ಕ್ಯಾನ್ಸರ್ ಸೆಲ್ಸ್ ನ ರಿಪೇರ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಇದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇನ್ ಕೇಸ್ ನೀವೇನಾದ್ರೂ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೇನೆ ಈ ಟ್ರೀಟ್ಮೆಂಟ್ ಕೂಡ ತಗೊಬಹುದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಹಾಗೆ ಒಳ್ಳೆ ರಿಕವರಿ ಚಾನ್ಸಸ್ ಕೂಡ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ಪೇನ್ಲೆಸ್ ಟ್ರೀಟ್ಮೆಂಟ್. ನಾರ್ಮಲಿ ಕ್ಯಾನ್ಸರ್ ಅಂದ್ರೆ ತುಂಬಾ ಪೇನ್ಫುಲ್ ಆಗಿರುತ್ತೆ, ಆದ್ರೆ ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ಪೇನ್ಲೆಸ್ ಆಗಿರುತ್ತೆ. ಫೋರ್ತ್ ಪಾಯಿಂಟ್ ಬಂದು ಕಾಸ್ಟ್ ಎಫೆಕ್ಟಿವ್. ನಾರ್ಮಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗುತ್ತೆ, ಆಸ್ತಿ ಎಲ್ಲ ಮಾರ್ಕೊಬೇಕು ಅಂತ ಅನ್ಕೊಳ್ತಾರೆ, ಆದ್ರೆ ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ತುಂಬಾನೇ ಅಫೋರ್ಡಬಲ್ ಆಗಿರುತ್ತೆ. ಫಿಫ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಪುನರ್ಜನ್ ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರಲ್ಲಿ. ಸೊ ನೀವು ಯಾವ್ದೇ ತರ ಹೊರಗಡೆ ಹೋಗ್ಬೇಕು, ದೂರ ಟ್ರಾವೆಲ್ ಮಾಡಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಮ್ಮ ಜಯನಗರ್ ಬಸ್ ಡಿಪೋ ಆಪೋಸಿಟ್ ಅಲ್ಲೇನೆ ಇದೆ. ಸೊ ಬಂದು ಕನ್ಸಲ್ಟ್ ಮಾಡಬಹುದು. ಸೊ ನೋಡೋರಲ್ಲ ಕ್ಯಾನ್ಸರ್ ಬಗ್ಗೆ ಹಾಗೆ ಅದ್ರ ಸಿಗೋ ಟ್ರೀಟ್ಮೆಂಟ್ ಬಗ್ಗೆ ಸುಮಾರು ವಿಷಯ ನಾವು ಕೂಡ ತಿಳ್ಕೊಂಡ್ವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ ಸುತ್ತಮುತ್ತ ಯಾರು ಕ್ಯಾನ್ಸರ್ ಪೇಷಂಟ್ ಗಳಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋಣ. ನಮ್ಮ ಸುತ್ತಮುತ್ತ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡೋಣ. ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ಮೇಲ್ಗಡೆ ನಂಬರ್ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಪುನರ್ಜನ್ ಅವ್ರದೇ ಒಂದು ಡೆಡಿಕೇಟೆಡ್ ಚಾನಲ್ ಇದೆ, ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಮಿಸ್ ಮಾಡಿದಿರಾ ಚೆಕ್ ಮಾಡಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ.